ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದರೆ ಅವ್ರ ಮಾತು ಕೇಳಬೇಕೇನ್ರಿ, ಅವರಿಗೆ ಎರಡು ಕೊಂಬಿದೆಯೇನ್ರಿ ಅಂತ ಹೇಳಿ ರಾಜಣ್ಣ ಹೇಳಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಕೊಂಬಿ ಏನಿಲ್ಲ, ರಾಜಣ್ಣ ಮಾತನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ನಮ್ಮ ಪಕ್ಷದ ಹಿರಿಯ ನಾಯಕರು, ನಾನು ಯಾರನ್ನು ಉದ್ದೇಶಿಸಿ ಮಾತನಾಡಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಚಂದ್ರಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಜಿಸಿ ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಶಿಶುಪಾಲನ ಕತೆ, ಕೃಷ್ಣನ ಕತೆ ಹೇಳಿದ್ರಿ. ಪಕ್ಷನ ಹದ್ದು ಮೀರು ಮಾತನಾಡಬಾರ್ದು, ಪಕ್ಷದ ಶಿಸ್ತಲ್ಲೇ ಇರಬೇಕು, ಎಲ್ಲವನ್ನು ಹೈಕಮಾಂಡ್ ಗಮನಿಸುತ್ತೆ ಅಂತ ಹೇಳಿದ್ರಿ. ಆದರೂ ಕೂಡ ರಾಜನ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಅನ್ವಯಿಸುತ್ತೆ. ನಾವೇನು ಹದ್ದು ಮೀರಿ ಮಾತಾಡ್ತಾ ಇಲ್ಲ, ನಾವೆಲ್ಲವನ್ನು ಕೂಡ ನ್ಯಾಯಯುತವಾಗಿ ಕೇಳ್ತಾ ಇದ್ದೇವೆ. ಶಿಶುಪಾಲ ಚಂದ್ರಶೇಖರ್ ಹೊರತು ನಾವಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ನಾನು ಒಬ್ಬ ಕಾರ್ಯಾಧ್ಯಕ್ಷನಾಗಿ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇದು ಬೆಳೆಸೋದು, ಇದು ಎಲ್ಲೋ ಒಂದು ಕಡೆ ಒಂದು ಹೇಳಿಕೆಗಳು, ಆರೋಪಗಳು ಕಾರ್ಯಕರ್ತರಲ್ಲಿ ಮತ್ತು ಪಕ್ಷಕ್ಕೆ ಮತ್ತು ಎಲ್ಲದಕ್ಕೂ ಧಕ್ಕೆ ತಂದಂಗಾಗುತ್ತೆ. ಅದರಿಂದ ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಮಾತಾಡೋದು ಸರಿ ಹೋಗಲ್ಲ. ನಾನು ಯಾರ ಹೆಸರನ್ನು ಕೂಡ ಉದ್ದೇಶಿಸಿ ನಾನು ಮಾತಾಡಿಲ್ಲ. ಅಲ್ಲಿ ಯಾರ ಹೆಸರನ್ನು ನಾನು ತಗೊಂಡಿಲ್ಲ. ನಾನು ಏನು ಹೇಳಬೇಕು ಆಲ್ರೆಡಿ ಮೊನ್ನೆ ಹೇಳಾಗಿದೆ. ಅದರಿಂದ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಏನು ಮಾಡೋಕ್ಕಲ್ಲ. ನಾನು ಅವ್ರನ್ನ ಕುರಿತಾಗಲಿ ನಾನೇನು ಮಾತಾಡಿಲ್ಲ. ಆದ್ದರಿಂದ ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡೋಕ್ಕೆ ನನಗೆ ಇಷ್ಟಪಡಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂದ ತಕ್ಷಣ ಕೊಂಬಿಲ್ಲ, ಅವರು ಕೂಡ 10 ಓಟ್ ತರ್ತಕ್ಕಂಥವ್ರು ಇದಿಲ್ಲ, ಆದರೂ ಕೂಡ ನಮಗೆ ಯಾಕೆ ಎಚ್ಚರಿಕೆ ಕೊಡ್ತಾರೆ ಅನ್ನೋಂಥ ಒಂದಷ್ಟು ಅತಿರೇಕದ ಮಾತುಗಳನ್ನ ಆಡಿದ್ದಾರೆ. ಆಯ್ತು, ಈಗ ನಾನು ಅದೇ ಥರ ಮಾತಾಡ್ಬೇಕಾ? ಅಲ್ಲ, ನನ್ನ ಹೇಳಿಕೆ ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ಅದನ್ನು ಅವ್ರು ಹೇಳಿದ್ದಾರೆ. ಅವರು ಹೇಳಿರೋದು ಅವ್ರಿಗೆ ಸರಿ ಅನಿಸಿದ್ರೆ ಸಂತೋಷ. ಅವ್ರಿಗೆ ಅದರಿಂದ ಖುಷಿ ಆಗಂಗಿದ್ರೆ, ಅದನ್ನು ಇನ್ನೊಬ್ಬರ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋದು ಅವ್ರಿಗೆ ಖುಷಿ ಆಗಿದ್ರೆ ಅದು ಆಗಲಿ, ತೊಂದರೆ ಇಲ್ಲ. ನಮ್ಮ ಪಕ್ಷದ ನಾಯಕರವರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದರೆ ಅವ್ರ ಮಾತು ಕೇಳಬೇಕೇನ್ರಿ, ಅವರಿಗೆ ಎರಡು ಕೊಂಬಿದೆಯೇನ್ರಿ ಅಂತ ಹೇಳಿ ರಾಜಣ್ಣ ಹೇಳಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಕೊಂಬಿ ಏನಿಲ್ಲ, ರಾಜಣ್ಣ ಮಾತನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ನಮ್ಮ ಪಕ್ಷದ ಹಿರಿಯ ನಾಯಕರು, ನಾನು ಯಾರನ್ನು ಉದ್ದೇಶಿಸಿ ಮಾತನಾಡಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಚಂದ್ರಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಜಿಸಿ ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಶಿಶುಪಾಲನ ಕತೆ, ಕೃಷ್ಣನ ಕತೆ ಹೇಳಿದ್ರಿ. ಪಕ್ಷನ ಹದ್ದು ಮೀರು ಮಾತನಾಡಬಾರ್ದು, ಪಕ್ಷದ ಶಿಸ್ತಲ್ಲೇ ಇರಬೇಕು, ಎಲ್ಲವನ್ನು ಹೈಕಮಾಂಡ್ ಗಮನಿಸುತ್ತೆ ಅಂತ ಹೇಳಿದ್ರಿ. ಆದರೂ ಕೂಡ ರಾಜನ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಅನ್ವಯಿಸುತ್ತೆ. ನಾವೇನು ಹದ್ದು ಮೀರಿ ಮಾತಾಡ್ತಾ ಇಲ್ಲ, ನಾವೆಲ್ಲವನ್ನು ಕೂಡ ನ್ಯಾಯಯುತವಾಗಿ ಕೇಳ್ತಾ ಇದ್ದೇವೆ. ಶಿಶುಪಾಲ ಚಂದ್ರಶೇಖರ್ ಹೊರತು ನಾವಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ನಾನು ಒಬ್ಬ ಕಾರ್ಯಾಧ್ಯಕ್ಷನಾಗಿ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇದು ಬೆಳೆಸೋದು, ಇದು ಎಲ್ಲೋ ಒಂದು ಕಡೆ ಒಂದು ಹೇಳಿಕೆಗಳು, ಆರೋಪಗಳು ಕಾರ್ಯಕರ್ತರಲ್ಲಿ ಮತ್ತು ಪಕ್ಷಕ್ಕೆ ಮತ್ತು ಎಲ್ಲದಕ್ಕೂ ಧಕ್ಕೆ ತಂದಂಗಾಗುತ್ತೆ. ಅದರಿಂದ ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಮಾತಾಡೋದು ಸರಿ ಹೋಗಲ್ಲ. ನಾನು ಯಾರ ಹೆಸರನ್ನು ಕೂಡ ಉದ್ದೇಶಿಸಿ ನಾನು ಮಾತಾಡಿಲ್ಲ. ಅಲ್ಲಿ ಯಾರ ಹೆಸರನ್ನು ನಾನು ತಗೊಂಡಿಲ್ಲ. ನಾನು ಏನು ಹೇಳಬೇಕು ಆಲ್ರೆಡಿ ಮೊನ್ನೆ ಹೇಳಾಗಿದೆ. ಅದರಿಂದ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಏನು ಮಾಡೋಕ್ಕಲ್ಲ. ನಾನು ಅವ್ರನ್ನ ಕುರಿತಾಗಲಿ ನಾನೇನು ಮಾತಾಡಿಲ್ಲ. ಅದರಿಂದ ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡೋಕ್ಕೆ ನನಗೆ ಇಷ್ಟಪಡಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂದ ತಕ್ಷಣ ಕೊಂಬಿಲ್ಲ, ಅವರು ಕೂಡ 10 ಓಟ್ ತರ್ತಕ್ಕಂಥವ್ರು ಇದಿಲ್ಲ, ಆದರೂ ಕೂಡ ನಮಗೆ ಯಾಕೆ ಎಚ್ಚರಿಕೆ ಕೊಡ್ತಾರೆ ಅನ್ನೋಂಥ ಒಂದಷ್ಟು ಅತಿರೇಕದ ಮಾತುಗಳನ್ನ ಆಡಿದ್ದಾರೆ. ಆಯ್ತು, ಈಗ ನಾನು ಅದೇ ಥರ ಮಾತಾಡ್ಬೇಕಾ? ಅಲ್ಲ, ನನ್ನ ಹೇಳಿಕೆ ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ಅದನ್ನು ಅವ್ರು ಹೇಳಿದ್ದಾರೆ. ಅವರು ಹೇಳಿರೋದು ಅವ್ರಿಗೆ ಸರಿ ಅನಿಸಿದ್ರೆ ಸಂತೋಷ. ಅವ್ರಿಗೆ ಅದರಿಂದ ಖುಷಿ ಆಗಂಗಿದ್ರೆ, ಅದನ್ನು ಇನ್ನೊಬ್ಬರ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋದು ಅವ್ರಿಗೆ ಖುಷಿ ಆಗಿದ್ರೆ ಅದು ಆಗಲಿ, ತೊಂದರೆ ಇಲ್ಲ. ನಮ್ಮ ಪಕ್ಷದ ನಾಯಕರವರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದರೆ ಅವ್ರ ಮಾತು ಕೇಳಬೇಕೇನ್ರಿ, ಅವರಿಗೆ ಎರಡು ಕೊಂಬಿದೆಯೇನ್ರಿ ಅಂತ ಹೇಳಿ ರಾಜಣ್ಣ ಹೇಳಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಕೊಂಬಿ ಏನಿಲ್ಲ, ರಾಜಣ್ಣ ಮಾತನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ನಮ್ಮ ಪಕ್ಷದ ಹಿರಿಯ ನಾಯಕರು, ನಾನು ಯಾರನ್ನು ಉದ್ದೇಶಿಸಿ ಮಾತನಾಡಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಚಂದ್ರಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಜಿಸಿ ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಶಿಶುಪಾಲನ ಕತೆ, ಕೃಷ್ಣನ ಕತೆ ಹೇಳಿದ್ರಿ. ಪಕ್ಷನ ಹದ್ದು ಮೀರು ಮಾತನಾಡಬಾರ್ದು, ಪಕ್ಷದ ಶಿಸ್ತಲ್ಲೇ ಇರಬೇಕು, ಎಲ್ಲವನ್ನು ಹೈಕಮಾಂಡ್ ಗಮನಿಸುತ್ತೆ ಅಂತ ಹೇಳಿದ್ರಿ. ಆದರೂ ಕೂಡ ರಾಜನ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಅನ್ವಯಿಸುತ್ತೆ. ನಾವೇನು ಹದ್ದು ಮೀರಿ ಮಾತಾಡ್ತಾ ಇಲ್ಲ, ನಾವೆಲ್ಲವನ್ನು ಕೂಡ ನ್ಯಾಯಯುತವಾಗಿ ಕೇಳ್ತಾ ಇದ್ದೇವೆ. ಶಿಶುಪಾಲ ಚಂದ್ರಶೇಖರ್ ಹೊರತು ನಾವಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ನಾನು ಒಬ್ಬ ಕಾರ್ಯಾಧ್ಯಕ್ಷನಾಗಿ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇದು ಬೆಳೆಸೋದು, ಇದು ಎಲ್ಲೋ ಒಂದು ಕಡೆ ಒಂದು ಹೇಳಿಕೆಗಳು, ಆರೋಪಗಳು ಕಾರ್ಯಕರ್ತರಲ್ಲಿ ಮತ್ತು ಪಕ್ಷಕ್ಕೆ ಮತ್ತು ಎಲ್ಲದಕ್ಕೂ ಧಕ್ಕೆ ತಂದಂಗಾಗುತ್ತೆ. ಅದರಿಂದ ನಾನೊಬ್ಬ
ಕಾರ್ಯಾಧ್ಯಕ್ಷನಾಗಿ ನಾನು ಮಾತಾಡೋದು ಸರಿ ಹೋಗಲ್ಲ. ನಾನು ಯಾರ ಹೆಸರನ್ನು ಕೂಡ ಉದ್ದೇಶಿಸಿ ನಾನು ಮಾತಾಡಿಲ್ಲ. ಅಲ್ಲಿ ಯಾರ ಹೆಸರನ್ನು ನಾನು ತಗೊಂಡಿಲ್ಲ. ನಾನು ಏನು ಹೇಳಬೇಕು ಆಲ್ರೆಡಿ ಮೊನ್ನೆ ಹೇಳಾಗಿದೆ. ಅದರಿಂದ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಏನು ಮಾಡೋಕ್ಕಲ್ಲ. ನಾನು ಅವ್ರನ್ನ ಕುರಿತಾಗಲಿ ನಾನೇನು ಮಾತಾಡಿಲ್ಲ. ಆದ್ದರಿಂದ ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡೋಕ್ಕೆ ನನಗೆ ಇಷ್ಟಪಡಲ್ಲ. KPCC ಕಾರ್ಯಾಧ್ಯಕ್ಷ ಅಂದ ತಕ್ಷಣ ಕೊಂಬಿಲ್ಲ, ಅವರು ಕೂಡ 10 ಓಟ್ ತರ್ತಕ್ಕಂಥವ್ರು ಇದಿಲ್ಲ, ಆದರೂ ಕೂಡ ನಮಗೆ ಯಾಕೆ ಎಚ್ಚರಿಕೆ ಕೊಡ್ತಾರೆ ಅನ್ನೋಂಥ ಒಂದಷ್ಟು ಅತಿರೇಕದ ಮಾತುಗಳನ್ನ ಆಡಿದ್ರು. ಆಯ್ತು, ಈಗ ನಾನು ಅದೇ ಥರ ಮಾತಾಡಬೇಕಾ? ಅಲ್ಲ ನನ್ನ ಹೇಳಿಕೆ ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ಅದನ್ನು ಅವ್ರು ಹೇಳಿದ್ದಾರೆ. ಅವರು ಹೇಳಿರೋದು ಅವ್ರಿಗೆ ಸರಿ ಅನಿಸಿದ್ರೆ ಸಂತೋಷ. ಅವ್ರಿಗೆ ಅದರಿಂದ ಖುಷಿ ಆಗಂಗಿದ್ರೆ, ಅದನ್ನು ಇನ್ನೊಬ್ಬರ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋದು ಅವ್ರಿಗೆ ಖುಷಿ ಆಗಿದ್ರೆ ಅದು ಆಗಲಿ, ತೊಂದರೆ ಇಲ್ಲ. ನಮ್ಮ ಪಕ್ಷದ ನಾಯಕರವರು KPCC ಕಾರ್ಯಾಧ್ಯಕ್ಷರಾದರೆ ಅವ್ರ ಮಾತು ಕೇಳಬೇಕೇನ್ರಿ, ಅವರಿಗೆ 2 ಕೊಂಬಿದೆಯೇನ್ರಿ ಅಂತ ಹೇಳಿ ರಾಜಣ್ಣ ಹೇಳಿದರು. KPCC ಕಾರ್ಯಾಧ್ಯಕ್ಷರಿಗೆ ಕೊಂಬಿ ಏನಿಲ್ಲ, ರಾಜಣ್ಣ ಮಾತನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ನಮ್ಮ ಪಕ್ಷದ ಹಿರಿಯ ನಾಯಕರು, ನಾನು ಯಾರನ್ನು ಉದ್ದೇಶಿಸಿ ಮಾತನಾಡಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಚಂದ್ರಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. KPCC ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಶಿಶುಪಾಲನ ಕತೆ, ಕೃಷ್ಣನ ಕತೆ ಹೇಳಿದ್ರಿ. ಪಕ್ಷನ ಹದ್ದು ಮೀರು ಮಾತನಾಡಬಾರ್ದು, ಪಕ್ಷದ ಶಿಸ್ತಲ್ಲೇ ಇರಬೇಕು, ಎಲ್ಲವನ್ನು ಹೈಕಮಾಂಡ್ ಗಮನಿಸುತ್ತೆ ಅಂತ ಹೇಳಿದ್ರಿ. ಆದರೂ ಕೂಡ ರಾಜನ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಅನ್ವಯಿಸುತ್ತೆ, ನಾವೇನು ಹದ್ದು ಮೀರಿ ಮಾತಾಡ್ತಾ ಇಲ್ಲ, ನಾವೆಲ್ಲವನ್ನು ಕೂಡ ನ್ಯಾಯಯುತವಾಗಿ ಕೇಳ್ತಾ ಇದ್ದೇವೆ. ಶಿಶುಪಾಲ ಚಂದ್ರಶೇಖರ್ ಹೊರತು ನಾವಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ನಾನು ಒಬ್ಬ ಕಾರ್ಯಾಧ್ಯಕ್ಷನಾಗಿ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇದು ಬೆಳೆಸೋದು, ಇದು ಎಲ್ಲೋ ಒಂದು ಕಡೆ ಒಂದು ಹೇಳಿಕೆಗಳು, ಆರೋಪಗಳು ಕಾರ್ಯಕರ್ತರಲ್ಲಿ ಮತ್ತು ಪಕ್ಷಕ್ಕೆ ಮತ್ತು ಎಲ್ಲದಕ್ಕೂ ಧಕ್ಕೆ ತಂದಂಗೆ ಆಗುತ್ತೆ. ಅದರಿಂದ ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಮಾತಾಡೋದು ಸರಿ ಹೋಗಲ್ಲ. ನಾನು ಯಾರ ಹೆಸರನ್ನು ಕೂಡ ಉದ್ದೇಶಿಸಿ ನಾನು ಮಾತಾಡಿಲ್ಲ. ಅಲ್ಲಿ ಯಾರ ಹೆಸರನ್ನು ನಾನು ತಗೊಂಡಿಲ್ಲ. ನಾನು ಏನು ಹೇಳಬೇಕು ಆಲ್ರೆಡಿ ಮೊನ್ನೆ ಹೇಳಾಗಿದೆ. ಅದರಿಂದ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಏನು ಮಾಡೋಕ್ಕಲ್ಲ. ನಾನು ಅವ್ರನ್ನ ಕುರಿತಾಗಲಿ ನಾನೇನು ಮಾತಾಡಿಲ್ಲ. ಅದರಿಂದ ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡೋಕ್ಕೆ ನನಗೆ ಇಷ್ಟಪಡಲ್ಲ. KPCC ಕಾರ್ಯಾಧ್ಯಕ್ಷ ಅಂದ ತಕ್ಷಣ ಕೊಂಬಿಲ್ಲ, ಅವರು ಕೂಡ 10 ಓಟ್ ತರ್ತಕ್ಕಂಥವ್ರು ಇದಿಲ್ಲ, ಆದರೂ ಕೂಡ ನಮಗೆ ಯಾಕೆ ಎಚ್ಚರಿಕೆ ಕೊಡ್ತಾರೆ ಅನ್ನೋಂಥ ಒಂದಷ್ಟು ಅತಿರೇಕದ ಮಾತುಗಳನ್ನ ಆಡಿದ್ರು. ಆಯ್ತು, ಈಗ ನಾನು ಅದೇ ಥರ ಮಾತಾಡಬೇಕಾ? ಅಲ್ಲ ನನ್ನ ಹೇಳಿಕೆ ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ಅದನ್ನು ಅವ್ರು ಹೇಳಿದ್ದಾರೆ. ಅವರು ಹೇಳಿರೋದು ಅವ್ರಿಗೆ ಸರಿ ಅನಿಸಿದ್ರೆ ಸಂತೋಷ. ಅವ್ರಿಗೆ ಅದರಿಂದ ಖುಷಿ ಆಗಂಗಿದ್ರೆ, ಅದನ್ನು ಇನ್ನೊಬ್ಬರ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋದು ಅವ್ರಿಗೆ ಖುಷಿ ಆಗಿದ್ರೆ ಅದು ಆಗಲಿ, ತೊಂದರೆ ಇಲ್ಲ. ನಮ್ಮ ಪಕ್ಷದ ನಾಯಕರವರು KPCC ಕಾರ್ಯಾಧ್ಯಕ್ಷರಾದರೆ ಅವ್ರ ಮಾತು ಕೇಳಬೇಕೇನ್ರಿ, ಅವರಿಗೆ 2 ಕೊಂಬಿದೆಯೇನ್ರಿ ಅಂತ ಹೇಳಿ ರಾಜಣ್ಣ ಹೇಳಿದರು. KPCC ಕಾರ್ಯಾಧ್ಯಕ್ಷರಿಗೆ ಕೊಂಬಿ ಏನಿಲ್ಲ, ರಾಜಣ್ಣ ಮಾತನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ ನಮ್ಮ ಪಕ್ಷದ ಹಿರಿಯ ನಾಯಕರು, ನಾನು ಯಾರನ್ನು ಉದ್ದೇಶಿಸಿ ಮಾತನಾಡಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಚಂದ್ರಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. KPCC ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಶಿಶುಪಾಲನ ಕತೆ, ಕೃಷ್ಣನ ಕತೆ ಹೇಳಿದ್ರಿ. ಪಕ್ಷನ ಹದ್ದು ಮೀರು ಮಾತನಾಡಬಾರ್ದು, ಪಕ್ಷದ ಶಿಸ್ತಲ್ಲೇ ಇರಬೇಕು, ಎಲ್ಲವನ್ನು ಹೈಕಮಾಂಡ್ ಗಮನಿಸುತ್ತೆ ಅಂತ ಹೇಳಿದ್ರಿ. ಆದರೂ ಕೂಡ ರಾಜನ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಅನ್ವಯಿಸುತ್ತೆ, ನಾವೇನು ಹದ್ದು ಮೀರಿ ಮಾತಾಡ್ತಾ ಇಲ್ಲ, ನಾವೆಲ್ಲವನ್ನು ಕೂಡ ನ್ಯಾಯಯುತವಾಗಿ ಕೇಳ್ತಾ ಇದ್ದೇವೆ. ಶಿಶುಪಾಲ ಚಂದ್ರಶೇಖರ್ ಹೊರತು ನಾವಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ನಾನು ಒಬ್ಬ ಕಾರ್ಯಾಧ್ಯಕ್ಷನಾಗಿ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇದು ಬೆಳೆಸೋದು, ಇದು ಎಲ್ಲೋ ಒಂದು ಕಡೆ ಒಂದು ಹೇಳಿಕೆ